ಎಸ್, ಖಂಡಿತ ಬೆನಿಫಿಟ್ ಇದೆ ಡಿಯರ್ ಫ್ರೆಂಡ್ಸ್. ಕಂಪನಿ ಏನೇ ಒಂದು ಪ್ರಮೋಷನ್ ಕೊಡ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ನಮ್ಮ ಇನ್ಕಮ್ ನ ಸೀಕ್ರೆಟ್ ಇದೆ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ, ಅವರ ಇನ್ಕಮ್ ಅನ್ನೋದು ಜಾಸ್ತಿ ಮಾಡ್ಲಿಕ್ಕೆ ಆಗತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ ಪ್ಲಾನ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಪ್ಲಾನ್ ಅನ್ನ ಸರಿಯಾಗಿ ತಿಳ್ಕೊಂಡ್ರೆ, ಸೊ ಕೆಲಸ ಮಾಡೋದಕ್ಕೆ ಕೊಡೋದಲ್ಲ, ಇದು ಬಿಸ್ನೆಸ್ ಆದ ಕಾರಣ ನೀವೆಷ್ಟು BV ತಂದಿದ್ದೀರಾ, ಎಷ್ಟು BV ಯಾವ ಯಾವ ಸ್ಟ್ರಕ್ಚರ್ ಅಲ್ಲಿ ತಂದಿದ್ದೀರಾ, ಅದರ ಪ್ರಕಾರ ಪ್ಲಾನ್ ಅಲ್ಲಿ ಏನ್ ಪೇಔಟ್ ಆಗ್ಬೇಕು ಬಂದೇ ಬರುತ್ತೆ. ನಾನು ಫಸ್ಟ್ ಹೇಳ್ತೀನಿ, ಇದು ಯಾವ್ದು ಸ್ಕೀಮ್ ಅಲ್ಲ, ಯಾವ್ದು ಲಾಟ್ರಿ ಬಿಸ್ನೆಸ್ ಅಲ್ಲ. ನೀವು ಪ್ರಾಮಾಣಿಕ ಪ್ರಯತ್ನದಿಂದ ನೀವು ಪ್ಲಾನ್ ಪ್ರಕಾರ ಎಷ್ಟು ಬಿಸ್ನೆಸ್ ತರ್ತೀರಾ ಅದರ ಪ್ರಕಾರ ನಿಮ್ಗೆ ₹1 ಕಂಪನಿ ಮೋಸ ಮಾಡೋದಿಲ್ಲ. ಹಾಗಾಗಿ ಈ ತಿಂಗಳ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ರಮೋಷನ್. ಯಾರೆಲ್ಲ 7% ಇಂದ NQD ಇಂದ 7% ತನಕ ಇದ್ದೀರಾ, ಸೊ ನಿಮಗಿದು ಬಿಗ್ಗೆಸ್ಟ್ ಪ್ರಮೋಷನ್. ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಒಂದು ಬುಕ್ ಪೆನ್ ಜೊತೆಗೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಕಾರಣದಿದ್ರೆ ಇದನ್ನು ಸ್ವಲ್ಪ ಝೂಮ್ ಮಾಡಿ. ಸೊ ಇದು ಧನುವರ್ಷ ಮಂತ್ಲಿ ಕ್ಯಾಶ್ ರಿವಾರ್ಡ್. ನಿಮಗೆ ಬರೇ 4 ತಿಂಗಳಲ್ಲಿ ನಿಮ್ಮ ಪ್ಲಾನ್ ಇನ್ಕಮ್ ಬಿಟ್ಟು ನೀವು 7,500 ಎಕ್ಸ್ಟ್ರಾ ಬೋನಸ್ ಅನ್ನ ಪಡ್ಕೊಳ್ಬಹುದು. 9 ಡೇಸ್ ಟೈಮ್ ಇದೆ. 9 ಡೇಸ್ ಟೈಮ್ ಇದೆ. ನಾವು ಕೂಡ ಪ್ರತಿದಿನ ನ್ಯೂ ಗೆಸ್ಟ್ ಸೆಷನ್ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲೈನ್ ನ ಸಪೋರ್ಟ್ ಅನ್ನ ಪಡ್ಕೊಳ್ಳಿ. ಸಣ್ಣ ಸಣ್ಣ ಕೆಲಸ ನಿರಂತರವಾಗಿದ್ರೆ ಡೆಫಿನೆಟ್ಲಿ ಬರುತ್ತೆ. ಸೊ ಬರೀ ನಿಮ್ಮ ಕೆಳಗಡೆ ಏನು ಬಿಸ್ನೆಸ್ ಮಾಡ್ಬೇಕಂತ ಏನಿಲ್ಲ, ಬರೀ ಲಾಯಲ್ಟಿ ಯೂಸರ್ ಮುಖಾಂತರ ನೀವು ಈ ಧನುವರ್ಷ ಪ್ರಮೋಷನ್ ಕ್ವಾಲಿಫೈ ಆಗ್ಬೋದು. ಹಾಗಾದ್ರೆ ಇದರಿಂದ ನನ್ಗೇನ್ ಬೆನಿಫಿಟ್ ಇದೆ, ನನ್ನ ಇನ್ಕಮ್ ಅನ್ನ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಕರೆಕ್ಟ್ ಆಗಿ ಅರ್ಥ ಆಗದಿದ್ರೆ ಕರೆಕ್ಟ್ ಆಗಿ ಒಂದ್ ಕಡೆ ಕೂತ್ಕೊಂಡು ನಿಮ್ಮ ಮೈಂಡ್ ಅನ್ನ ಡೈವರ್ಟ್ ಮಾಡ್ದೇನೆ ಕರೆಕ್ಟ್ ನಿಮ್ಮ ಗಮನ ಇಲ್ಲಿ ಇತ್ತು ಹೌದಾದ್ರೆ ಇದು ಅರ್ಥ ಆಗುತ್ತೆ. ಸೊ ನಿಮಗೆ ನಾನು ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತೀನಿ. ಸಾಕಷ್ಟು ಜನ ಇಲ್ಲಿ ಹೊಸೊಬ್ರು ಇದ್ದೀರಾ, ಸಾಕಷ್ಟು ಜನ ನ್ಯೂ ಜಾಯಿನ್ಸ್ ಇದ್ದೀರಾ. ನಿಮಗೆ ಇನ್ಕಮ್ ಬರೋದು ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ಮೇಲೆ. ಜಾಯಿನ್ ಆಗಿ ಸುಮ್ಮನೆ ಕೂತ್ರೆ ಯಾವ್ದ್ರಲ್ಲೂ ಬರೋದಿಲ್ಲ. ಸಣ್ಣ ಸಣ್ಣ ಆಕ್ಟಿವಿಟಿ, ಕಷ್ಟ ಇದೆ ನಂಗೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಅಂತ ಕಾರಣಗಳನ್ನ ಕೊಡ್ತಾ ಹೋದ್ರೆ ಕಾರಣಗಳನ್ನ ಕೊಡ್ತಾ ಇರ್ಬೇಕಾಗುತ್ತೆ ಬಿಟ್ರೆ ನಮ್ ಲೈಫಲ್ಲಿ ಪ್ರೋಗ್ರೆಸ್ ಆಗೋದಿಲ್ಲ. ಸೊ ಟೈಮ್ ಯಾರಿಗೂ ಸಿಗೋದಿಲ್ಲ, ಟೈಮ್ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಗೊತ್ತಿರಲಿ, ನಾವು ದಿನದ 24 ಗಂಟೆಲಿ ಮ್ಯಾಕ್ಸಿಮಮ್ 8 ಗಂಟೆ ನಮ್ಮ ಮೊಬೈಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈ ಸರ್ವೆ ರಿಪೋರ್ಟ್ ಬಂದಿರೋದು. ಹಾಗಾಗಿ ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಈಗ ಸೋಷಿಯಲ್ ಮೀಡಿಯಾ ಈ ಬಿಸ್ನೆಸ್ ಗೆ ಬಿಗ್ಗೆಸ್ಟ್ ನಿಮ್ಗೆ ಟೂಲ್ ಅಂತ ಕರಿಬಹುದು. ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಜನಗಳು ಬರ್ಲಿಕ್ಕೆ ರೆಡಿ ಇದ್ದಾರೆ. ಓಕೆ, ಹಾಗಾಗಿ ನಿಮ್ಗೆ ಇಲ್ಲಿ ಇನ್ಕಮ್ ಬರೋದು ಬಿಸ್ನೆಸ್ ವಾಲ್ಯೂಮ್ ಮೇಲೆ. ಪ್ರತಿಯೊಂದು ಪ್ರಾಡಕ್ಟಿಗೂ ಬಿಸ್ನೆಸ್ ವಾಲ್ಯೂಮ್ ಕಂಪನಿ ಕೊಟ್ಟಿರುತ್ತೆ ನಿಮ್ಮ ಪ್ರಾಡಕ್ಟ್ ಮೇಲೆ. ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಂಗೆ ಗೊತ್ತಾಗಿಲ್ಲ, ನಂಗೆ ಹೇಳ್ಕೊಟ್ಟಿಲ್ಲ, ನಂಗೆ ಅರ್ಥ ಆಗಿಲ್ಲ ಅಂತ ನಿಮ್ಮ ಫೋಕಸ್ ಬೇರೆ ಕಡೆ ಇದ್ರೆ ಇದು ಅರ್ಥ ಆಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ಹೇಳ್ತೀನಿ, ಒಂದ್ ಕಡೆ ಕೂತ್ಕೊಳ್ಳಿ. ಫಸ್ಟ್ ಒಂದ್ 20 ನಿಮಿಷ ಕೂತ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಪ್ಲಾನ್ ನಿಮ್ಗೆ ಅರ್ಥ ಆದ್ರೆ ದುಡ್ಡು ಹೇಗೆ ಬರುತ್ತೆ ಅಂತ ನಿಮ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಿಮ್ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು. PV ಮೀನ್ಸ್ ಪಾಯಿಂಟ್ ವ್ಯಾಲ್ಯೂ. ನಂಗೆ ಗೊತ್ತಿದೆ, ನಾನು ಕೇಳಿದೀನಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇದ್ರಲ್ಲಿ ಎಷ್ಟು ತಿಳ್ಕೊಂಡು ನಿಮಗೆ ಇಮಿಡಿಯೇಟ್ಲಿ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ. PV ಮೀನ್ಸ್ ಪಾಯಿಂಟ್ ವ್ಯಾಲ್ಯೂ, BV ಮೀನ್ಸ್ ಬಿಸ್ನೆಸ್ ವಾಲ್ಯೂ. ಇದು ನಿಮ್ಮ ಐಡಿಯಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೆ ಪ್ರಾಡಕ್ಟ್ ಅಲ್ಲಿ ಸಿಗುವಂತ ಬೆನಿಫಿಟ್ಸ್. ನೆಕ್ಸ್ಟ್ ನಿಮ್ ಕೆಳಗಡೆ ಯಾರಾದ್ರೂ ಜಾಯ್ನ್ ಆಗಿ ಅವ್ರು ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಗ್ರೂಪ್ ಇಂದನೂ ಪಾಯಿಂಟ್ ವ್ಯಾಲ್ಯೂ ಸಿಗುತ್ತೆ. ಅದನ್ನ GPV ಅಂತ ಕರೀತಾರೆ. ಸೇಮ್ ನಿಮ್ಗೆ GBV ಕೂಡ ಆಡ್ ಆಗುತ್ತೆ. ಒಂದು PV ಅಂತಂದ್ರೆ 27 PV. ಎಷ್ಟು ಬೇಸಿಕ್ ನಾಲೆಜ್ ಇದ್ರೆ ಸಾಕು ನಿಮ್ಗೆ ಬಿಗಿನಿಂಗ್ ಲೆವೆಲ್ ಅಲ್ಲಿ. ಯಾರೆಲ್ಲ ಇಲ್ಲಿ ಬಿಗಿನರ್ಸ್ ಇದ್ದೀರಾ, ನಿಮ್ಗೆ ಇಷ್ಟು ನಾಲೆಜ್ ಇದ್ರೆ ಸಾಕು. PV ಅಂದ್ರೆ ಪಾಯಿಂಟ್ ವ್ಯಾಲ್ಯೂ, BV ಅಂದ್ರೆ ಬಿಸ್ನೆಸ್ ವಾಲ್ಯೂಮ್. ಅದು ಪ್ರತಿಯೊಂದು ಪ್ರಾಡಕ್ಟಿಗೂ ನಿಮ್ಮ ಆಪ್ ಅಲ್ಲೇ ಶೋ ಆಗುತ್ತೆ. GPV ಅಂತ ಹೇಳಿದ್ರೆ ನಿಮ್ಮ ಟೀಮ್ ಇದು ಮತ್ತೆ ನಿಮ್ದು ಸೇರಿ ನಿಮ್ಮ ಪರ್ಸನಲ್ ಮತ್ತೆ ನಿಮ್ಮ ಕೆಳಗಡೆ ಜಾಯ್ನ್ ಆದಂತ ಅಷ್ಟು ಜನರ ಪಾಯಿಂಟ್ ಕೂಡ ಆಡ್ ಆಗಿ ನಿಮ್ಗೆ GBV ಕನ್ಸಿಡರ್ ಆಗುತ್ತೆ ನಿಮ್ಮ ಲೆವೆಲ್ ಪ್ರೋಗ್ರೆಸ್ಗೋಸ್ಕರ. GBV ಅಂತಂದ್ರೆ ಗ್ರೂಪ್ ಬಿಸ್ನೆಸ್ ವಾಲ್ಯೂ. ಇದಿಷ್ಟು ಬೇಸಿಕ್ ಗೊತ್ತಿರ್ಲಿ. 1 PV ಇಸ್ ಈಕ್ವಲ್ ಟು 27 BV. ಒಂದು PV ಅಂತ ಹೇಳಿದ್ರೆ 27 BV. ಸೊ ನೋಡೋಣ, ಅದನ್ನ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನೋಡಿ, ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣ್ತಿರ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಇಲ್ಲೇ ನಿಮ್ಗೆ PV ಶೋ ಆಗ್ತಿದೆ. ನಿಮ್ಮ ಆಪ್ ಅಲ್ಲಿ ನೀವು
ಶಾಪಿಗೆ ಹೋಗಿ ನೋಡ್ಬೋದು ಎಷ್ಟೆಷ್ಟು ಪಾಯಿಂಟ್ಸ್ ಇದೆ ಅಂತ. ಓಕೆ, ಇದು ಯಾಕೆ ಅರ್ಥ ಮಾಡಿಸ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಧನುವರ್ಷ ಪ್ರಮೋಷನ್ ಅರ್ಥ ಆಗ್ಬೇಕಿದ್ರೆ ಈ ಬೇಸಿಕ್ ನಾಲೆಜ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಈಗ ನಿಮ್ಗೆ ಇಮಿಡಿಯೇಟ್ಲಿ ಅರ್ಥ ಆಗುತ್ತೆ ಪ್ಲಾನ್. ಸೊ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಪಿ ವಿ ನಿಮ್ಗೆ ಆಪ್ ಅಲ್ಲೇ ಶೋ ಆಗುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ಇದು ನಿಮ್ಮ ಇನ್ಕಮ್ಗೋಸ್ಕರ. ಯಾಕಂದ್ರೆ ಇದು ಯಾವ್ದೇ ಲಾಟ್ರಿ ಬಿಸ್ನೆಸ್ ಅಲ್ಲ, ಒಬ್ಬನ ಸೇರಿಸಕ್ಕೆ ದುಡ್ಡು ಕೊಡುವಂತ ಸ್ಕೀಮ್ ಅಲ್ಲ. ನೀವೆಷ್ಟು ಬಿಸ್ನೆಸ್ ಮಾಡಿದೀರಾ, ಎಷ್ಟು ಪ್ಲಾನ್ ಪ್ರಕಾರ ಹೇಗ್ ಬಿಸ್ನೆಸ್ ತಂದಿದ್ದೀರಾ, ಅದರ ಪ್ರಕಾರ ಏನ್ ಪೇಔಟ್ ಆಗ್ಬೇಕು ಅದು ಬಂದೇ ಬರುತ್ತೆ. ಸೊ ಇನ್ನಷ್ಟು ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಿಮ್ಮ ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಪ್ರತಿದಿನ ಮಾಡಂತ ಪಾಯಿಂಟ್ಸ್ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಅಕ್ಯುಮುಲೇಟೆಡ್ ಅಂತಂದ್ರೆ ಮಾಡಿದ ಪಾಯಿಂಟ್ಸ್ ಆಡ್ ಆಗ್ತಾ ನಿಮ್ಮ ಲೆವೆಲ್ ಜಂಪ್ ಆಗೋದು. ಓಕೆ, ಪಿ ವಿ ಅಂದ್ರೆ ಹೇಳಿದೀನಿ ನಾನು ಪಾಯಿಂಟ್ ವ್ಯಾಲ್ಯೂ ಅಂತ. ಸೊ ನಿಮ್ಮ ಐಡಿಯಲ್ಲಿ ನೀವು ಬಿಲ್ ಮಾಡ್ಕೊಂಡ್ರೆ ಅದು ನಿಮಗೆ ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ. 1 PV is equal 27 BV. ಸೊ ಮಲ್ಟಿಪ್ಲೈ ಇಂಟು 27 ಮಾಡಿದ್ರೆ ಅದು BV ಕನ್ವರ್ಟ್ ಆಗುತ್ತೆ. ಅದು ನೀವು ಮಾಡುವಂತ ಅವಶ್ಯಕತೆ ಇಲ್ಲ, ಅದು ನಿಮ್ಮ ಆಪ್ ಅಲ್ಲಿ ಶೋ ಆಗುತ್ತೆ. ನಿಮ್ ಬೇಸಿಕ್ ನಾಲೆಜ್ ಇದ್ರೆ ಸಾಕು. ಯಾವಾಗ ನಿಮ್ಮ ಕೆಳಗಡೆ ಜಾಯ್ನಿಂಗ್ ಮಾಡ್ತೀರಾ ಅವ್ರವ್ರ ಮನೆಗೆ ಅವ್ರು ಖರೀದಿ ಮಾಡ್ತಾರೆ, ಅವ್ರಿಗೆ ಪಾಯಿಂಟ್ ವ್ಯಾಲ್ಯೂ ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಸಿಗುತ್ತೆ. ಅವ್ರು ನಿಮ್ಮ ಟೀಮ್ ಅಲ್ಲಿ ಇರುವ ಕಾರಣ, ಅವ್ರು ನಿಮ್ಮ ಕೆಳಗಡೆ ಇರುವ ಕಾರಣ ನಿಮ್ಗೆ ಅವರಿಂದನೂ ಪಾಯಿಂಟ್ಸ್ ಆಡ್ ಆಗುತ್ತೆ. ಸೊ ಇಲ್ಲಿ 220 ಇದೆ ನೋಡಿ, ಅದು ಪರ್ಸನಲ್ 150 ಮತ್ತೆ ಕೆಳಗಡೆ ಬಂದಂತ ಟೀಮ್ ಇಂದ ಬಿಲ್ ಆಗಿದೆ, ಹಾಗಾಗಿ 220 ತೋರಿಸ್ತಾ ಇದೆ. ಈ ರೀತಿ ನಿಮ್ಗೆ ಆಡ್ ಆಗ್ತಾ ಹೋಗೋದು. ಕ್ಲಿಯರ್? ಓಕೆ, ಇಲ್ಲಿ ನಿಮ್ಮ ಕರೆಂಟ್ ಲೆವೆಲ್ ಬರ್ತಾ ಇದೆ, ಎಷ್ಟೆಷ್ಟು ಲೆವೆಲ್ ಅಲ್ಲಿ ಇದೀರಾ ಅಂತ. ನೆಕ್ಸ್ಟ್ ಲೆವೆಲ್ ಬರ್ಬೇಕಾದ್ರೆ ಎಷ್ಟು ಪಿ ವಿ ಶಾರ್ಟ್ ಇದೆ ಅಂತ ಆಪ್ ಅಲ್ಲೇ ಶೋ ಆಗುತ್ತೆ. ನೀವು ನಿಜವಾಗ್ಲೂ ಮೋದಿಕೆಯಲ್ಲಿ ದುಡಿಬೇಕು, ನಿಜವಾಗ್ಲೂ ನನಗೆ ಇನ್ಕಮ್ ಮಾಡ್ಬೇಕಂದ್ರೆ ಜಾಯಿನ್ ಆದ ತಕ್ಷಣ ಯಾವ್ದು ಲೈಫಲ್ಲಿ ಮಿರಾಕಲ್ ಆಗೋದಿಲ್ಲ. ಸಕ್ಸಸ್ ಅನ್ನೋದು ರಾತ್ರಿ ಆ ಲೈಫಲ್ಲಿ ಬರೋದಿಲ್ಲ. ಹಾಗಂತ ಜಾಯಿನ್ ಆಗಿ ಬರೀ ಕಾರಣಗಳನ್ನ ಕೊಡ್ತಾ ಇದ್ರು ಲೈಫಲ್ಲಿ ಗ್ರೋತ್ ಆಗೋದಿಲ್ಲ. ಸಣ್ಣ ಸಣ್ಣ ಆಕ್ಟಿವಿಟಿಗಳನ್ನ ಡೈಲಿ ಮಾಡ್ತಾ ಇದನ್ನ ತಿಳ್ಕೊಂಡು ಕಲ್ತ್ಕೊಂಡು ಆಕ್ಷನ್ ಯಾರು ಮಾಡ್ತಾರೆ ಅವ್ರಿಗೆ ಹೋಗ್ತಾ ಹೋಗ್ತಾ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರ್? ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಪಿ ವಿ ಅಂದ್ರೆ ಪಾಯಿಂಟ್ ವ್ಯಾಲ್ಯೂ ಇಲ್ಲಿ ಕಾಣ್ತಾ ಇದೆ ನೋಡಿ. ನೀವೇನೇ ಪರ್ಚೇಸ್ ಮಾಡ್ತೀರಲ್ವಾ ಇಮಿಡಿಯೇಟ್ಲಿ ನಿಮಗೆ ಪಾಯಿಂಟ್ ವ್ಯಾಲ್ಯೂ ಆಡ್ ಆಗುತ್ತೆ. ಬಿ ವಿ ಮೀನ್ಸ್ ಬಿಸ್ನೆಸ್ ವ್ಯಾಲ್ಯೂ, ಇಲ್ಲೇ ಕಾಣ್ತಿದೆ ನೋಡಿ. ಬಿ ವಿ ಮೀನ್ಸ್ ಬಿಸ್ನೆಸ್ ವ್ಯಾಲ್ಯೂ. ಒಂದು ಪಿ ವಿ ಅಂತಂದ್ರೆ 27 ಬಿ ವಿ. ನೀವೆಷ್ಟೇ ಪಿ ಯು ಮಾಡಿ ಅದಕ್ಕೆ ಮಲ್ಟಿಪ್ಲೈ ಇಂಟು 27 ಮಾಡೋದು ಬಿ ವಿಗೆ ಕನ್ವರ್ಟ್ ಆಗುತ್ತೆ. ಬಿ ವಿ ಇಂದ ಪಿ ವಿಗೆ ನಿಮಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಡಿವೈಡ್ ಬೈ ಮಾಡಿದ್ರೆ ಸಾಕು. ಅದು ನೀವು ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಬೇಸಿಕ್ ನಾಲೆಜ್ ಇದ್ರೆ ಸಾಕು, ಅದು ಆಪ್ ಅಲ್ಲೇ ಶೋ ಆಗುತ್ತೆ. ಜಿ ಪಿ ವಿ ಅಂತಂದ್ರೆ ನಿಮ್ಮ ಟೋಟಲ್, ನಿಮ್ಮ ಪರ್ಸನಲ್ ಪಿ ವಿ ಮತ್ತೆ ನಿಮ್ಮ ಟೋಟಲ್ ಟೀಮಿನ ಪಿ ವಿ ಅನ್ನೋದು ಆಡ್ ಆಗಿ ನಿಮಗೆ ಜಿ ಪಿ ಯು ಬಂದಿರುತ್ತೆ. ಜಿ ಬಿ ವಿ ಅಂತ ಹೇಳಿದ್ರೆ ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂ. ನಾನು ಹೇಳಿದ್ನಲ್ಲ ಒಂದು ಪಿ ವಿ ಅಂತಂದ್ರೆ 27 ಬಿ ವಿ ಅಂತ, ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಅದು ಬಿ ವಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಲೆವೆಲ್ ತೋರಿಸುತ್ತೆ. ನೆಕ್ಸ್ಟ್ ಲೆವೆಲ್ ಬರ್ಬೇಕಾದ್ರೆ ಎಷ್ಟು ಪಿ ವಿ ಶಾರ್ಟ್ ಇದೆ ಅಂತಾನು ತೋರಿಸುತ್ತೆ. ನೀವು ಎಷ್ಟು ಬೇಗ ಸೀರಿಯಸ್ ಆಗಿ ಕ್ವಿಕ್ ಆಗಿ ಮೈ ಮೋದಿ ಕೇರ್ ಶಾಪ್ ಅನ್ನ ಅಥವಾ ನಾರ್ಮಲ್ ಶಾಪ್ ಅನ್ನ, ನಾವು ಕೊಡುವಂತ ಸೆಷನ್ ಅನ್ನ, ನಾವು ಕೊಡುವಂತ ವೀಕ್ಲಿ 2 ಬ್ಯಾಚ್ ನ್ಯೂ ಗೆಸ್ಟ್ ಸೆಷನ್ಗೆ ನಿಮ್ಮ ಪರಿಚಯದವ್ರನ್ನ, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲೀಸ್, ನಿಮ್ಮ ಸೋಷಿಯಲ್ ಮೀಡಿಯಾದವರಿಗೆ ಅವಕಾಶ ಕೊಡ್ತಾ ಹೋದ್ರೆ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ದವರು ಬಂದು ಆಕ್ಷನ್ ಇಳಿತಾರೆ. ಸೊ ಈ ತರ ನಿಮ್ಗೆ ಪ್ರಾಡಕ್ಟ್ ಎಲ್ಲರಿಗೂ ಪಾಯಿಂಟ್ಸ್ ಇದೆ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ಲಿಯರ್? ಹಾಗಾದ್ರೆ ಧನುವರ್ಷ ಪ್ರಮೋಷನ್ ಯೂಸ್ ಮಾಡ್ತಾ ನಿಮ್ಮ ಇನ್ಕಮ್ ಅನ್ನ ಯಾವ ರೀತಿ ಜಂಪ್ ಮಾಡ್ಕೊಳ್ಳೋದು ನೋಡಿ. ಇಲ್ಲಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಇವತ್ತು ಜಾಯ್ನ್ ಆದವ್ರು ಇರ್ಬೋದು, ನಿನ್ನೆ ಜಾಯ್ನ್ ಆದಾಗಿರ್ಬೋದು, 1 ವಾರದ ಹಿಂದೆ ಜಾಯ್ನ್ ಆದಾಗಿರ್ಬೋದು, 1 ತಿಂಗಳ ಹಿಂದೆ ಜಾಯ್ನ್ ಆಗಿರ್ಬೋದು, 2 ತಿಂಗಳ ಹಿಂದೆ ಜಾಯ್ನ್ ಆದವ್ರು ಯಾರಾದ್ರೂ ಇದ್ರೆ ಈ ಮೀಟಿಂಗ್ ಅಲ್ಲಿ. ಸೊ ನೀವು ಈಗ 7%, 10%, 13% ನಿಮ್ಮ ಲೆವೆಲ್ ಯಾವ್ದಿದೆ ಅಂತ ನೋಡ್ಕೊಳ್ಳಿ. ಆಪ್ ಅಲ್ಲಿ ಹೋಗಿ 7%, 10%, 13%, 15%. ಲಾಸ್ಟ್ ಮಂತ್ ಅಲ್ಲಿ ನೀವು ನಾನ್ ಕ್ವಾಲಿಫೈಡ್ ಇದ್ರೆ ಡೈರೆಕ್ಟರ್, ಓಕೆ, 16% ರೀಚ್ ಆಗಿ ಟೈಟಲ್ ಅನ್ನ ಮೇಂಟೈನ್ ಮಾಡೋದಿದ್ದವರು ಕೂಡ ಈ ಆಫರ್ ಸಿಗುತ್ತೆ. ನೀವು 4 ಮಂತ್ ಅಲ್ಲಿ ನೀವು ಪ್ಲಾನ್ ಇನ್ಕಮ್ ಬಿಟ್ಟು 7,500 ದುಡಿಬಹುದು. ಎಷ್ಟು? 7,500 ನಿಮಗೆ ಬರೇ ಬೋನಸ್ ಸಿಗುತ್ತೆ. ಪ್ಲಾನ್ ಇನ್ಕಮ್ ಬಿಡಿ, ಅದ್ರ ಜೊತೆಗೆ ನಿಮಗೆ ಮಂತ್ಲಿ ಕ್ಯಾಶ್ ರಿವಾರ್ಡ್ ಅಂತ ಬೋನಸ್ ಸಿಗುತ್ತೆ. ಸೊ ಹಾಗಾಗಿ ಎ ಪಿ ಬಿ ಇನ್ಕಮ್ ಹೇಗ್ ಬರುತ್ತಂತ ನಾನು ಎಕ್ಸಾಂಪಲ್ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಎಸ್, ಈಗ ನಿಮಗೆ ಪಿ ವಿ ಬಿ ವಿ ಏನಂತ ಅರ್ಥ ಆಯ್ತು, ಕ್ಲಾರಿಟಿ ಸಿಕ್ತು. ಸೊ ನಿಮ್ಗೆ ಎ ಪಿ ಬಿ ಇನ್ಕಮ್ ಹೇಗ್ ಬರುತ್ತೆ ಅಂತ ಗೊತ್ತಾದಾಗ ಧನುವರ್ಷ ಪ್ರಮೋಷನ್ ನಿಮಗೆ ಹೇಗ್ ಸಿಗುತ್ತೆ ಅನ್ನೋದು ಅರ್ಥ ಆಗತ್ತೆ. ಓಕೆ, ಎಸ್, ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮತ್ತೆ ನಾನು ಹೇಳ್ತೀನಿ, ಎಲ್ಲೋ ತಿರುಗಾಡ್ತಾ ಮಲ್ಕೊಂಡು ಸುತ್ತಾಡ್ತಾ ಯಾರ ಹತ್ರದ್ದು ಮಾತಾಡ್ತಾ ಸೆಷನ್ ಅಟೆಂಡ್ ಆದ್ರೆ ಇದು ಯೂಸ್ಫುಲ್ ಆಗೋದಿಲ್ಲ. ಒಂದು 15 ನಿಮಿಷ ಒಂದ್ ಕಡೆ ಕೂತ್ಕೊಂಡು ಕಲೀರಿ ಫಸ್ಟ್. ಡೆಫಿನೆಟ್ಲಿ ನಿಮ್ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ನಿಮ್ಗೆ ಐಡಿಯಾ ಸಿಗತ್ತೆ. ಸೊ ನಾವು ನಮ್ಮ ಅಪ್ಲೈನ್ ಏನಾದ್ರು ಒಂದು ಸೆಷನ್ ಕೊಡ್ತಾ ಇದಾರೆ ಅಂತಂದ್ರೆ ಎಷ್ಟೇ ಬಿಸಿ ಇದ್ರು ಅದು ನಮ್ಮ ಲೈಫಿಗೋಸ್ಕರ, ನಾವು ಗ್ರೋತ್ ಆಗ್ಲಿಕ್ಕೋಸ್ಕರ ಅಂತ ಒಂದ್ ಕಡೆ ಕೂತ್ಕೊಂಡು ಕೇಳಿದಕ್ಕೆ ನಮ್ಗೆ ರಿಸಲ್ಟ್ ಬಂದಿತ್ತು.
ಓಕೆ. ಎಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಕೆಳಗಡೆ ಒಂದು 6 ಮೆಂಬರ್ಸ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದೀರಾ. ಯಾರಿಗೆ ಟೀಮ್ ಇಲ್ಲ ಪರವಾಗಿಲ್ಲ, ಟ್ರೈ ಮಾಡಿ. ನಿಮ್ಮ ಸುತ್ತಮುತ್ತಲವರಿಗೆ ನಮ್ಮ ಸಪೋರ್ಟ್ ಅನ್ನ ಪಡ್ಕೊಂಡು ನಮ್ಮ ಹತ್ರ 3-ವೇ ಕಾಲಿಂಗ್ ಮಾತಾಡ್ತಾ, ನಿಮ್ಮ ಪರಿಚಯದವ್ರು ನಮಗೆ ಪರಿಚಯ ಮಾಡಿಸ್ತಾ, ಈ ತರ ನೀವು ವರ್ಕ್ ಮಾಡ್ಬೋದು. ಸೊ ನಿಮ್ಮ ಕೆಳಗಡೆ ಒಂದು 6 ಮೆಂಬರ್ಸ್ ಇದ್ದಾರೆ, ನೀವು 100 PV ಮಾಡ್ಕೊಂಡಿದ್ದೀರಾ. PV ಅಂದ್ರೆ ಏನಂತ ಅರ್ಥ ಆಯ್ತು, ಪಾಯಿಂಟ್ ವ್ಯಾಲ್ಯೂ. ಸೊ ಪ್ರಾಡಕ್ಟ್ ಅಲ್ಲಿ ಎಲ್ಲವೂ ಕೂಡ ಶೋ ಆಗುತ್ತೆ. ನಿಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಯೂಸ್ ಮಾಡಿಕೊಂಡು ಮಿಕ್ಕಿದನ್ನ ನೀವು ಮೈ ಮೋದಿ ಕೇರ್ ಶಾಪ್ ಮುಖಾಂತರ ಬೇರೆಯವರು ಕೂಡ ಆರ್ಡರ್ ಪ್ಲೇಸ್ ಮಾಡಿ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೂಡ ನಿಮ್ಮ ಲಾಯಲ್ಟಿಯನ್ನ ಮಾಡಬಹುದು. ನಿಮ್ಮ ಮನೆಗೆ ಏನು ಅವಶ್ಯಕತೆ ಇದೆ, 1,000 2,000 ಅವಶ್ಯಕತೆ ಇರುತ್ತೆ, ಅದ ನಿಮ್ಮ ಐಡಿಯಲ್ಲಿ ಮಾಡ್ಕೊಂಡು ಬೇರೆ PV ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರ ನೀವು ಬೇರೆಯವ್ರಿಗೆ ನೀವು ಮನೇಲಿ ಕೂತ್ಕೊಂಡು ಆರ್ಡರ್ ಪ್ಲೇಸ್ ಮಾಡಿ ನಿಮ್ಮ 100 PV ಕೂಡ ಕಂಪ್ಲೀಟ್ ಮಾಡ್ಬೋದು. ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಬ್ಯಾಚ್ ಅಲ್ಲಿ ಅಟೆಂಡ್ ಆಗಿ ತುಂಬಾ ಜನ 200 PV 300 PV 500 PV ಎಲ್ಲ ಮನೇಲಿ ಕೂತ್ಕೊಂಡು ಪರ್ಸನಲ್ ಮಾಡಿದ್ದಾರೆ ಮೈ ಮೋದಿ ಕೇರ್ ಶಾಪ್. ಇದರಿಂದ ನಿಮ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಬಿಗಿನಿಂಗ್ ಲೆವೆಲ್ ಅಲ್ಲಿ. ಸೊ ನಿಮ್ಮ 6 ಮೆಂಬರ್ಸ್ ಕೂಡ ಅವ್ರೇನು ಬಿಸ್ನೆಸ್ ಮಾಡಿಲ್ಲ, ಅವ್ರವ್ರ ಮನೆಗೆ ಜಸ್ಟ್ ಯೂಸರ್ ಆಗಿದ್ರು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅವ್ರವ್ರ ಮನೆಗೆ ಜಸ್ಟ್ ಪ್ರಾಡಕ್ಟ್ ಯೂಸರ್ ಆದ್ರು ಅಥವಾ ಅವ್ರ ಕೆಳಗಡೆ ಒಂದಿಷ್ಟು ಜಾಯ್ನಿಂಗ್ ಮಾಡಿಸಿದ್ರು. ಅದ್ರಲ್ಲೂ ಟೋಟಲ್ ಅವ್ರವ್ರ ಮನೆಗೆ ಬೇಕಾದನ್ನ ಅವ್ರು ಪರ್ಚೇಸ್ ಮಾಡ್ತಾರೆ. ಅದರಿಂದ ನಿಮ್ಗೆ ಪಾಯಿಂಟ್ ಸಿಗುತ್ತೆ ಅಂತ ನಾನು ಹೇಳಿದ್ದಲ್ವಾ. ಸೊ ನಿಮ್ಮ ಕೆಳಗಡೆ ಒಂದು 6 ಮೆಂಬರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ 6 ಮೆಂಬರ್ಸ್ ಕೂಡ 100 PV ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಇಮ್ಯಾಜ್ ಮಾಡ್ಕೊಳ್ಳಿ. ಸೊ 7% ಇಂದ 10% ಗೆ ಬರ್ಬೇಕಿದ್ರೆ ಒಂದು PV ಇಂದ 300 PV ತನಕ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಬುಕ್ ಅಲ್ಲಿ 1 PV ಇಂದ 300 PV ತನಕ ಅವನು 7% ಅಲ್ಲಿ ಇಡ್ತಾನೆ. 300 PV ಇಂದ 1,200 PV ತನಕ 10% ಇಡ್ತಾನೆ, 10%. ಓಕೆ, 1,200 PV ಇಂದ 2,700 PV ಯ ಮಧ್ಯದಲ್ಲಿ ಇದ್ರೆ ಅಂದ್ರೆ ಅವನು ಟೋಟಲ್ ಮಾಡಿದ ಬಿಸ್ನೆಸ್ ಆಡ್ ಆಗಿ 1,200 ಇಂದ 2,700 PV ಯ ಮಧ್ಯದಲ್ಲಿ ಇದ್ರೆ ಅವ್ನು 13% ಇಡ್ತಾನೆ. 2,700 PV ಇಂದ 4,000 PV ಯ ಮಧ್ಯದಲ್ಲಿ ಅವ್ನು ಬಂದ್ರೆ ಅವ್ನು 15 ಅಲ್ಲಿ ಇರ್ತಾನೆ. ಈ 4,000ಕ್ಕಿಂತ PV ಜಾಸ್ತಿ ಆದ್ರೆ 16% ಇರ್ತಾನೆ. ಆಮೇಲೆ ನಿಮಗೆ ಟೈಟಲ್ ವೈಸ್ ಇನ್ಕಮ್ ಬರುತ್ತೆ. ಇದು ಬಿಗಿನಿಂಗ್ ನಿಮ್ಗೆ ಪರ್ಫಾರ್ಮೆನ್ಸ್ ಬೋನಸ್ ಬರುವಂತ. ಈಗ ಯಾರು ಕೂಡ 300 PV ನಿಮ್ಮ ಟೀಮ್ ಅಲ್ಲಿ ಕ್ರಾಸ್ ಆಗಿಲ್ಲ, ಎಲ್ಲರೂ ಕೂಡ 7% ಇದ್ದಾರೆ. ಸೊ ನಿಮ್ಮ ಟೋಟಲ್ GPV ಬಂದೆಷ್ಟು, ಕೆಳಗಡೆ ಬಂದ ಟೀಮ್ ಇಂದ 600 ಬಂದಿದೆ GPV. ನಿಮ್ಮ ಪರ್ಸನಲ್ 100 ಮಾಡ್ಕೊಂಡಿದ್ದೀರಾ, ಹಾಗಾಗಿ ಟೋಟಲ್ ನಿಮ್ಮ GPV ಬಂದು 700 ಆಗಿದೆ. 700 GPV ಆಗಿದೆ. ಒಂದು PV ಅಂತ ಹೇಳಿದ್ರೆ 27 BV. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಒಂದು PV ಅಂತಂದ್ರೆ 27 BV. ನಿಮ್ಮ ಟೋಟಲ್ ಟೀಮ್ ಇಂದ ಬಂದಂತ GPV ಎಷ್ಟು, 700. 700 ಇಂಟು 27 ಅಂದ್ರೆ ಎಷ್ಟಾಯ್ತು, 18,900 GBV ಅನ್ನೋದು ನಿಮ್ಮ ಟೀಮ್ ಇಂದ ಬಂದಿದೆ. ಸೊ ನೀವೀಗ ಅವರಿಂದ ಒಂದು ಸ್ಟೆಪ್ ಮುಂದೆ ಇದ್ದೀರಾ, ಕರೆಕ್ಟ್ ಅಲ್ವಾ? ಅವರಿಂದ ಒಂದು ಲೆವೆಲ್ ಜಂಪ್ ಆಗಿದ್ದೀರಾ ಟೀಮ್ ಮಾಡಿದಕ್ಕೆ. ನೀವು 10 ಅಲ್ಲಿ ಇದ್ದೀರಾ. ಓಕೆ, ನೀವು 10 ಅಲ್ಲಿ ಇದ್ದೀರಾ. ನಿಮ್ ಕೆಳಗಡೆ ಇದ್ದಂತ 6 ಮೆಂಬರ್ಸ್ ಕೂಡ 7 ಅಲ್ಲಿ ಇದ್ದಾರೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಇವರಿಗೆ ಕಂಪನಿ ಇವರು ಮಾಡಿದಂತಹ ಬಿಸ್ನೆಸ್ ವಾಲ್ಯೂಮ್ ಮೇಲೆ ಅವರಿಗೆ 7% ಪೇಔಟ್ ಆಗಿರುತ್ತೆ. ಓಕೆ, ಸೊ ಅವರಿಂದ ಒಂದು ಸ್ಟೆಪ್ ನೀವು ಮೇಲೆ ಇರುವ ಕಾರಣ 10 - 7 ಎಷ್ಟು, 3. ಹಾಗಾಗಿ ನಿಮ್ ಕೆಳಗಡೆ BV ಬಂದಿದೆ ಅಲ್ವಾ? BV ಬಂದಿದೆ ಅಂತಂದ್ರೆ ನಿಮ್ಗೆ ಪೇಔಟ್ ಆಗ್ಲೇಬೇಕು ಪ್ಲಾನ್ ಪ್ರಕಾರ. ಎಷ್ಟು ಟೀಮ್ ಅಲ್ಲಿ BV ಬಂದಿದೆ, 600 GPV ಬಂದಿದೆ ಟೀಮ್ ಇಂದ. ಒಂದು PV ಅಂತಂದ್ರೆ 27 BV, 16,200 GBV ಅನ್ನೋದು ಟೀಮ್ ಇಂದ ಬಂದಿದೆ. ಓಕೆ, ಎಲ್ರು ಕೂಡ ಈಕ್ವಲ್ ಪರ್ಸೆಂಟ್ ಅಲ್ಲಿ ಇದ್ದಾರೆ. ನಿಮಗಿಂತ ಮೇಲೆ ಪರ್ಸೆಂಟ್ ಯಾರು ರೀಚ್ ಆಗಿಲ್ಲ, 7% ಅಲ್ಲಿ ಇದ್ದಾರೆ. ಆ ಟೋಟಲ್ ಟೀಮ್ ಇಂದ ಬಂದಂತ ಅಷ್ಟು GBV ಮೇಲೆ ನಿಮ್ಗೆ ಎಷ್ಟು ಸಿಕ್ತು, 3%. ಅಂದ್ರೆ ಎಷ್ಟಾಯ್ತು, 486 ಅನ್ನೋದು ನಿಮ್ಮ ಪರ್ಫಾರ್ಮೆನ್ಸ್ ಬೋನಸ್ ಟೀಮ್ ಇಂದ ಬಂತು. ಯಾರಿಗೆ, ಅವ್ರಿಗೆ ಪೇಔಟ್ ಆಗಿ ನಿಮ್ಗೆ ಬಂದಿರೋದು. ಓಕೆ, ಯಾಕಂದ್ರೆ ಇದು ವಿನ್ ವಿನ್ ಸಿಚುವೇಶನ್. ನೀವೊಬ್ಬರೇ ಇದ್ರಲ್ಲಿ ಇನ್ಕಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ ಕೆಳಗಡೆ ಬಂದವರು ಕೂಡ ಮಾಡ್ಕೊಳ್ಬಹುದು. ಹಾಗಾಗಿ 1 ವರ್ಷದ ಹಿಂದೆ ಜಾಯ್ನ್ ಆದವರು, ಅವ್ರು ಮೊದಲು ಜಾಯ್ನ್ ಆಗಿದ್ರು, ಅವ್ರಿಗೆ ಇನ್ಕಮ್ ಬಂತು, ಅದೇನಿಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಬರುತ್ತೆ. ನಿಮ್ಮ ಪರ್ಸನಲ್ PV ಮಾಡ್ಕೊಂಡಿದ್ದೀರಾ 100 PV. 1 PV ಅಂದ್ರೆ 27 BV, ಅಂದ್ರೆ 2,700 BV ನಿಮ್ಮ ಪರ್ಸನಲ್ ಆಗಿದೆ. ಸೊ ನೀವು 10% ರೀಚ್ ಆಗಿದ್ದೀರಾ, 300 PV ಕ್ರಾಸ್ ಆಯ್ತು, 10% ಬಂದಿದ್ದೀರಾ. ಹಾಗಾಗಿ ನಿಮ್ಮ ಪರ್ಸನಲ್ BV ಎಷ್ಟೇ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿ ಬರುತ್ತೆ. ಇಲ್ಲಿ 2,700 ಪರ್ಸನಲ್ BV ಇದೆ, 10% ಅಂದ್ರೆ 270 ರೂಪಾಯಿ ಟೀಮ್ ಇಂದ ಬಂತು. ಕ್ಲಿಯರ್? ಸೊ ಟೋಟಲ್ ನಿಮ್ಮ APB ಇನ್ಕಮ್ ಬಂದು 756. ನೀವೊಬ್ಬರೇ ಇರ್ತಿದ್ರೆ ಬರೀ 7% ಬರ್ತಿತ್ತು, ಮತ್ತೆ ನಿಮ್ಮ ಪರ್ಸನಲ್ ಪರ್ಚೇಸ್ ಮೇಲೆ ಮಾತ್ರ ಬರ್ತಿತ್ತು. ಯಾವಾಗ ಈ ಅವಕಾಶವನ್ನ ಶೇರ್ ಮಾಡ್ತೀರಾ, ಇದೇ ಅಪರ್ಚುನಿಟಿಯನ್ನ ಬೇರೆಯವ್ರಿಗೆ ಕೊಡ್ತೀರಾ, ಆಗ ಅವ್ರಿಗೂ ಬೆನಿಫಿಟ್ ಬರುತ್ತೆ, ನಿಮ್ಗೂ ಬೆನಿಫಿಟ್ ಬರುತ್ತೆ. ಸೊ ಈಗ ನಿಮಗೆ APB ಇನ್ಕಮ್ ಪ್ಲಾನ್ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಧನ್ವರ್ಷ ಪ್ರಮೋಷನ್ ಹೇಗೆ ಹೆಲ್ಪ್ ಆಗುತ್ತೆ, ಪ್ಲಾನ್ ಇನ್ಕಮ್ ಬಿಟ್ಟು ನಿಮಗೆ ಎಕ್ಸ್ಟ್ರಾ ಬೋನಸ್ ಹೇಗೆ ಸಿಗುತ್ತೆ? ಎಸ್, ಸೊ ನನ್ನ ಜೊತೆ ಇದ್ದೀರಾ?
ಸೊ ನನ್ ಜೊತೆ ಇದ್ದೀರಾ ಎಲ್ರು ಕೂಡ? ಹಲೋ, ನನ್ ಜೊತೆ ಇದ್ದೀರಾ? ಅಥವಾ ರೇಡಿಯೋ ತರ ಆಕಾಶವಾಣಿಯ ಕೇಳ್ತೀರಾ, ಅದೇ ರೀತಿ ಮೊಬೈಲ್ ಒಂದ್ ಕಡೆ ಇಟ್ಟು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಆನ್ಲೈನ್ ಮೀಟಿಂಗ್ ಇದು, ಹಾಗಾಗಿ ನಂಗೆ ಕಾಣಿಸಲ್ಲ ಇಲ್ಲಿ ಯಾರು ಕೂಡ. ಓಕೆ, ಎಸ್, ಇದು ಅರ್ಥ ಆಗಿದೆ ನಿಮ್ಗೆ? ಹಾಗಾದ್ರೆ ಎಸ್, ಈ ತಿಂಗಳು ಏನ್ ಮಾಡ್ಬೇಕು? ವೆರಿ ಸಿಂಪಲ್, ಇನ್ನು 9 ದಿನ ಟೈಮ್ ಇದೆ. ಸೊ ನಾವು ಕೂಡ ಸೆಷನ್ ಅನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ನ್ಯೂ ಗೆಸ್ಟ್ ಸೆಷನ್ ಅನ್ನ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವರು, ನಿಮ್ಮ ಸರ್ಕಲ್ ಅಲ್ಲಿ ಇದ್ದವರು, ನಿಮ್ಮ ಸೋಷಿಯಲ್ ಮೀಡಿಯಾದ ಫ್ರೆಂಡ್ಸ್ ಇರ್ಬೋದು ಅಥವಾ ಅನ್ನೋನ್ ಪರ್ಸನ್ ಇರ್ಬೋದು, ಅವರಿಗೆ ನಾವು ಕೂಡ ನ್ಯೂ ಗೆಸ್ಟ್ ಸೆಷನ್ಗೆ ಕನೆಕ್ಟ್ ಮಾಡಿದ್ರೆ ಖಂಡಿತ ಅವ್ರಿಗೂ ಕೂಡ ನನಗೂ ಕೂಡ ಈ ತರ ಮಾಡ್ಬೇಕಂತ ಇಂಟ್ರೆಸ್ಟ್ ಬರುತ್ತೆ. ನಿಮ್ಗೆ ಧನ್ವರ್ಷ ಪ್ರಮೋಷನ್ ಬಂದು ಏಪ್ರಿಲ್ ಮಂತ್ ಇಂದ ಆಗಸ್ಟ್ ತನಕ ಟೈಮ್ ಇದೆ. ಓಕೆ, 4 ಮಂತ್ಸ್ ಟೈಮ್ ಇದೆ. ಓಕೆನಾ? ಇದಕ್ಕೆ ನೀವು ಎಲಿಜಿಬಲ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ಆಲ್ರೆಡಿ ನಿಮ್ ಕೆಳಗಡೆ 4 ಮೆಂಬರ್ಸ್ ಇದ್ದಿದ್ರೆ ನ್ಯೂ ಜಾಯಿನ್ ಆಗ್ಬೇಕಾಗಿಲ್ಲ. ಯಾರಿಗೀಗ ಟೀಮ್ ಇಲ್ಲ, ಈ ಮೀಟಿಂಗ್ ಅಲ್ಲಿ ತುಂಬಾ ಜನ ಹೊಸೊಬ್ರು ಇದ್ದೀರಲ್ವಾ, ನೀವೀಗ ಒಬ್ರೇ ಇದ್ದೀರಾ, ನಿಮಗೆ ಈ 9 ದಿನ ಟೈಮ್ ಇದೆ ಅಲ್ವಾ, ನೀವೊಂದು ಕೆಳಗಡೆ 4 ಜನರಿಗೆ ಅಪರ್ಚುನಿಟಿ ಕೊಟ್ಟು, ಓಕೆ, ಇದು ನ್ಯೂ ಜಾಯಿನ್ ಆಗಿರ್ಬೇಕಾಗಿಲ್ಲ. ಹಳೆ ಕನ್ಸಲ್ಟೆಂಟ್ ಅಂದ್ರೆ ಜಾಯಿನ್ ಆಗಿ 1 ತಿಂಗಳು 2 ತಿಂಗಳಲ್ಲಿ ಆಗಿರುತ್ತಲ್ಲ ನಿಮ್ಮ ಟೀಮ್ ಅಲ್ಲಿ, ಸುಮ್ನೆ ಜಾಯ್ನ್ ಆಗಿರ್ತಾರಲ್ಲ, ಅವ್ರ ಟೀಮ್ ಇದು ಕೂಡ ಕನ್ಸಿಡರ್ ಆಗಿರುತ್ತೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಮ ಕೆಳಗಡೆ ಟೀಮ್ ಇಲ್ಲ ಅಂತಂದ್ರೆ ವರಿ ಮಾಡಬೇಡಿ. ನಿಮ್ಮ ಕಾಂಟ್ಯಾಕ್ಟ್ ಇದ್ದವ್ರನ್ನ ಪರಿಚಯ ಮಾಡಿಸ್ಕೊಡಿ, ಅವ್ರಿಗೆ ಅವಕಾಶನ ಕೊಡಿ. ನೀವು ನಿಮ್ ಕೆಳಗಡೆ 4 ಮೆಂಬರ್ಸ್ ಜಾಯ್ನ್ ಆಗಿರ್ತಾರೆ ಅಥವಾ ಆಲ್ರೆಡಿ ನಿಮ್ ಕೆಳಗಡೆ ಇದ್ದಾರೆ ಅಂತಂದ್ರೆ ತೊಂದ್ರೆ ಇಲ್ಲ, ಅವ್ರ ಟೀಮ್ ಇಂದನು ಬಂದ್ರು ನಡೆಯುತ್ತೆ. ಓಕೆನಾ? ಅವ್ರ ಕೆಳಗಡೆ ಪ್ರಾಟ್ ಯೂಸರ್ ಓಕೆ, ಅಥವಾ ಒಬ್ನೇ ಮಾಡಿದ್ರು ನಡೆಯುತ್ತೆ. ಅವನು ಕೆಳಗಡೆ ಜಾಯ್ನಿಂಗ್ ಮಾಡಿ ಮಾಡಿ ಅವನು ಒಂದ್ ಸ್ವಲ್ಪ ಬಿಸ್ನೆಸ್ ಮಾಡಿ ಇಷ್ಟು GB ಬಂದ್ರು ಕೂಡ ನಿಮ್ಗೆ ಸಿಗುತ್ತೆ. ಈ ಧನ್ವರ್ಷ ಪ್ರಮೋಷನ್ಗೆ ನೀವು ಕ್ವಾಲಿಫೈ ಆಗ್ಬೇಕಾದ್ರೆ ನಿಮ್ಮ ಪರ್ಸಲ್ 100 PV ಆಗಿರ್ಬೇಕು. ಅಂದ್ರೆ 2700 ಪರ್ಸಲ್ BV. ಅದು ನೀವು ಒಬ್ರೇ ಮಾಡ್ಬೇಕಾಗಿಲ್ಲ. ನಿಮ್ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡ್ಕೊಂಡು ಮೈ ಮೋದಿ ಕೇರ್ ಶಾಪ್ ಮುಖಾಂತರ ಬೇರೆಯವ್ರಿಗೆ ಆರ್ಡರ್ ಮಾಡಿ ಕೂಡ ನಿಮ್ಮ ಪರ್ಸಲ್ BV ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಕ್ಲಿಯರ್? ಸೊ ನಿಮ್ ಕೆಳಗಡೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕನ್ಸಲ್ಟೆಂಟ್ ಅಂದ್ರೆ ಆಲ್ರೆಡಿ ನಿಮ್ಮ ಕೆಳಗಡೆ ತುಂಬಾ ಜನ ಜಾಯ್ನ್ ಆಗಿರ್ತಾರೆ, ಅವರ ಟೀಮ್ ಇಂದ ಅಥವಾ ಅವರ ಕೆಳಗಡೆ ಟೀಮ್ ಇಂದ 4000 GBV ಅಂದ್ರೆ ಒಬ್ನೇ ಮಾಡ್ಬೇಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಅವನ ಕೆಳಗಡೆ 4 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಆ 4 ಜನರಿಂದ 1000 BV ತಂದ್ರು ಕೂಡ 4000 BV ಕಂಪ್ಲೀಟ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಆ ರೀತಿ ನಿಮ್ಮ ಟೋಟಲ್ ಇಲ್ಲಿ 4 ಟೀಮ್ ಇದೆ. ಓಕೆ, 4 ಟೀಮ್ ಇದೆ. ಈ 4 ಟೀಮ್ ಇಂದ ಕೆಳಗಡೆ ಅವರ ಟೋಟಲ್ ಟೀಮ್ ಇಂದ 4000 GB ಅಂದ್ರೆ ಏನು? ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್. ಅದು ಒಬ್ಬ ಪರ್ಸನ್ ಮಾಡಿದ್ರು ನಡೆಯುತ್ತೆ, ಅಥವಾ ಅವನ ಕೆಳಗಡೆ ಜಾಯ್ನ್ ಆದ ವ್ಯಕ್ತಿಗಳಿಂದ ಬಿಸ್ನೆಸ್ ವಾಲ್ಯೂಮ್ ಬಂದ್ರು ಕೂಡ ನಿಮಗೆ ಕನ್ಸಿಡರ್ ಆಗುತ್ತೆ ಧನ್ವರ್ಷ ಪ್ರಮೋಷನ್. ಸೆಕೆಂಡ್ ಟೀಮ್ ಇದೆ, ಇನ್ನೊಂದು ಟೀಮ್ ಇದೆ. ಆ ಟೀಮ್ ಇಂದನೂ ಕೂಡ ಸೇಮ್ BV ಅನ್ನ, ಇಷ್ಟೇ BV ಆಗ್ಬೇಕಾಗಿಲ್ಲ, ಇದಕ್ಕಿಂತ ಜಾಸ್ತಿ BV ಮಾಡ್ಕೊಂಡ್ರೆ ನಿಮಗೆ APB ಇನ್ಕಮ್ ಜಾಸ್ತಿ ಬರುತ್ತೆ. ನಾನೀಗ ಪ್ಲಾನ್ ಕೊಟ್ಟೆ, ಕರೆಕ್ಟ್ ಅಲ್ವಾ? ಅಗೇನ್ 3ನೇ ವ್ಯಕ್ತಿಯ ಟೀಮ್ ಇಂದನು ಸೇಮ್ BV ಅನ್ನ ತರಿಸಿದ್ರೆ, 4ನೇ ವ್ಯಕ್ತಿ ಟೀಮ್ ಇಂದ 4000 BV ತರಿಸಿದ್ರೆ ಹಾರ್ಟ್ಲಿ ಕಂಗ್ರಾಚುಲೇಷನ್, ನಿಮಗೆ ಫಸ್ಟ್ ಮಂತ್ ಅಲ್ಲಿ 1,000 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಎಷ್ಟು? 1,000 ರೂಪಾಯಿ ನಿಮ್ಮ APB ಇನ್ಕಮ್ ಬಿಟ್ಟು. ನಾನೀಗ ಪ್ಲಾನ್ ತೋರಿಸಿದ APB ಇನ್ಕಮ್ ಎಷ್ಟು ಬಂತಂತ, ಆ ಇನ್ಕಮ್ ಬಿಟ್ಟು ಎಕ್ಸ್ಟ್ರಾ ಕಂಪನಿ ಕಡೆಯಿಂದ ಈ ಪ್ರಮೋಷನ್ ಅನ್ನ ಕಂಪ್ಲೀಟ್ ಮಾಡಿದಕ್ಕೆ 1,000 ರೂಪಾಯಿ ಬೋನಸ್ ರೂಪದಲ್ಲಿ ಸಿಗುತ್ತೆ. ಏನು ಟಾಸ್ಕ್? ಇಷ್ಟೇ, ನಿಮ್ಮ ಪರ್ಸನಲ್ BV 2700 ಆಗಿರ್ಬೇಕು. ನಾನು ಮತ್ತೊಮ್ಮೆ ಹೇಳ್ತೀನಿ, ನೀವೊಬ್ರೇ ಮಾಡ್ಬೇಕಾಗಿಲ್ಲ ಅದನ್ನ. ನಿಮ್ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡ್ಕೊಂಡು ನೀವು ಬೇರೆಯವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿ ಕೂಡ ಮೈ ಮೋದಿ ಕೇರ್ ಶಾಪ್ ಅಲ್ಲಿ 100 PV ಕಂಪ್ಲೀಟ್ ಮಾಡಬಹುದು. ಜೊತೆಗೆ ನಿಮ್ಮ ಕೆಳಗಡೆ 4 ಮೆಂಬರ್ಸ್ ಅನ್ನ ಆಲ್ರೆಡಿ ಇದ್ದಿದ್ರೆ, ಟೀಮ್ ಇಲ್ಲ ಅಂತಂದ್ರೆ ಈಗ ಹೊಸ ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸ್ಬೋದು. ಅವರ ಟೀಮ್ ಇಂದ ಅಥವಾ ಅವರ ಕೆಳಗಡೆ ಜಾಯಿನ್ ಆದಂತ ಟೀಮ್ ಇಂದ ಅವ್ರೊಂದು 4 ಜನ ಲಾಯಲ್ಟಿ ಮಾಡಿಸಿದ್ರು ಕೂಡ ನಿಮಗೆ 4000 GB ಬಂದಿರುತ್ತೆ. ಇಷ್ಟೇ ಬಂದಿದ್ರೆ ಈ ಪ್ಲಾನ್ ಇಷ್ಟು ನಿಮ್ಗೆ ಏನು APB ಬರುತ್ತೆ ಅಷ್ಟು ಬರುತ್ತೆ. ಜಾಸ್ತಿ ಮಾಡ್ಕೊಂಡ್ರೆ APB ಇನ್ಕಮ್ ಕೂಡ ರೈಸ್ ಆಗುತ್ತೆ. ಈ 4 ಟೀಮ್ ಇಂದನು ಕೂಡ 4000 ಅವರ ಟೀಮ್ ಇಂದ GBV ತಂದ್ರೆ ಫಸ್ಟ್ ಮಂತ್ ಅಲ್ಲಿ ನಿಮಗೆ 1,000 ರೂಪಾಯಿ ಪ್ಲಾನ್ ಇನ್ಕಮ್ ಬಿಟ್ಟು ನಿಮಗೆ ಅಡಿಷನಲ್ ಆಗಿ ನಿಮಗೆ 1,000 ರೂಪಾಯಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಆಲ್ರೆಡಿ ಒಂದು APB ಇನ್ಕಮ್ 1,000 ಬಂದಿದೆ ಅಂತ ಅನ್ಕೊಳ್ಳಿ, ಮತ್ತೆ ನಿಮ್ಗೊಂದು ಮೈ ಮೋದಿ ಕೇರ್ ಶಾಪ್ ಅಲ್ಲಿ 2,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಳ್ಳಿ, ಅಲ್ಲಿ ಎಷ್ಟಾಯ್ತು? 3,000. ಮತ್ತೆ ನಿಮಗೆ ಈ ಟಾಸ್ಕ್ ಕಂಪ್ಲೀಟ್ ಮಾಡಿದಕ್ಕೆ 1,000 ಅಂದ್ರೆ 4,000 ರೂಪಾಯಿ ಇನ್ಕಮ್ ಬಂತಲ್ಲ,
ಬಿಗಿನಿಂಗ್ ಅಲ್ಲಿ. ಹಲೋ, ಥಿಂಕ್ ಮಾಡಿ. ಇದು ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೇಮ್ ಕ್ರೈಟೀರಿಯಾವನ್ನ ಇದು ಯಾವ್ದು ಏಪ್ರಿಲ್ ಮಾಡಿದ್ರಿ 1,000 ಬಂತು. ನೆಕ್ಸ್ಟ್ ಮೇ ಮಂತ್ ಅಲ್ಲೂ ಕೂಡ ನೀವು ಈ ಟಾಸ್ಕ್ ಅನ್ನ ಅದೇ ಟೀಮ್ ಇಂದ ಬಿಸ್ನೆಸ್ ತಂದ್ರಿ, ನಿಮಗೆ 1,000 ಅಲ್ಲ 1,500 ಎಕ್ಸ್ಟ್ರಾ ಬರುತ್ತೆ. ನಿಮಗೀಗ ಪರ್ಫಾರ್ಮೆನ್ಸ್ ಬೋನಸ್ ಆಲ್ರೆಡಿ 1,000 ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಮತ್ತೆ ನೀವು ಮೈ ಮೋದಿ ಕೇರ್ ಶಾಪ್ ಅಲ್ಲಿ ಬಿಸ್ನೆಸ್ ತಂದು ಒಂದು 2,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಎಲ್ಲಿ 3,000 ಆಯ್ತು. ಮತ್ತೆ ನಿಮಗೆ ಎಕ್ಸ್ಟ್ರಾ ಬೋನಸ್ 1,500, 4,500 ಇನ್ಕಮ್ ಆಯ್ತು ನಿಮ್ಗೆ. ಹಲೋ, ಮನೇಲಿ ಕೂತ್ಕೊಂಡು ಮಾಡ್ಬೋದು ಇದನ್ನ. ಥರ್ಡ್ ಮಂತ್ ಸೇಮ್ ಟಾಸ್ಕ್ ಸೇಮ್ ಟೀಮ್ ಇಂದ ಅಷ್ಟೇ ಬಿಸ್ನೆಸ್ ವಾಲ್ಯೂಮ್ ತರ್ತೀರಾ. ನಿಮ್ಗೆ ಆಲ್ರೆಡಿ ಪರ್ಫಾರ್ಮೆನ್ಸ್ ಬೋನಸ್ 1,000 ರೂಪಾಯಿ ಬರ್ತಾ ಇದೆ ಅಂತ ಇಮ್ಯಾಜ್ ಮಾಡಿ. ನಿಮ್ಗೊಂದು ಮೈ ಕೇರ್ ಶಾಪ್ ಅಲ್ಲಿ ಒಂದು 2,000 ರಿಂದ 3,000 ರೂಪಾಯಿ ರಿಟೇಲ್ ಬಂತು. ಅಲ್ಲಿ ಎಷ್ಟಾಯ್ತು? 3,000 ರೂಪಾಯಿ ಆಯ್ತು. ಮತ್ತೆ ಈ ಟಾಸ್ಕ್ ಅಲ್ಲಿ ಬಂದಂತ ಪ್ರಮೋಷನ್ ಬೋನಸ್ ಎಷ್ಟು? 2,000. ಅಂದ್ರೆ ಹತ್ರ 5,000 ರೂಪಾಯಿ ಇನ್ಕಮ್ ಆಯ್ತು. ಸೇಮ್ ನೀವು 4th ಮಂತ್ ಕೂಡ ಮಾಡ್ಕೊಂಡ್ರಿ ಈ ಟಾಸ್ಕ್ ಅನ್ನ, 3,000 ರೂಪಾಯಿ ನಿಮಗೆ ಮನೇಲಿ ಕೂತ್ಕೊಂಡು ಕೂಡ ಈ ಟಾಸ್ಕ್ ಅನ್ನು ಮಾಡಿ ನೀವು 3,000 ರೂಪಾಯಿ ಎಕ್ಸ್ಟ್ರಾ ಬೋನಸ್. ಹಲೋ, ಬಿಗಿನಿಂಗ್ ಅಲ್ಲಿ ನೀವು 5 ರಿಂದ 10,000 ಆರಾಮ್ಸೆ ದುಡಿಬಹುದು. ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನ ಯಾರು ನನ್ಗೂ ಕೂಡ ಈ ಇನ್ಕಮ್ ಅನ್ನು ತೋರಿಸಿ ಮತ್ತೆ ನಿಮ್ಗೆ ಬೇರೆ ಜಾಯ್ನಿಂಗ್ ಎಲ್ಲ ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಯಾಕಂತಂದ್ರೆ ಎಲ್ಲಿ ಕೊಡ್ತಾರೆ ಇಷ್ಟು? ಬರೀ ಈ ಸಣ್ಣ ಟಾಸ್ಕ್ ಅನ್ನು ಮಾಡಿದಕ್ಕೆ. ಅದು ಕೂಡ ಮೈ ಮೋದಿ ಕೇರ್ ಶಾಪ್ ಇದೆ. ನಾವು ಕೂಡ ಒಂದು ಸೆಷನ್ ಅನ್ನು ಯುಟಿಲೈಸ್ ಮಾಡ್ಕೊಳ್ಬಹುದು. ಆಲ್ರೆಡಿ ನ್ಯೂಗೆ ಸೆಷನ್ ಮಾಡ್ತಾ ಇದೀವಿ, ಹೊಸ ಬ್ಯಾಚ್. ಆ ಬ್ಯಾಚ್ಗೆಲ್ಲ ನಿಮ್ಮ ಕಾಂಟ್ಯಾಕ್ಟ್ ಇದನ್ನು ಕೂಡಿಸಿದ್ರೆ ಅದ್ರಲ್ಲಿ ಯಾರಿಗಾದ್ರೂ ಬೇಕಾಗಿರುತ್ತೆ, ಅಂತವ್ರಿಗೆ ಅವಕಾಶ ಕೊಟ್ಟಾಗ ಅವ್ರು ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತಾರೆ. ಎಸ್, ಇದು ನಿಮ್ಮ ಟೋಟಲ್ ಕ್ಯಾಶ್ ರಿವಾರ್ಡ್ ಬಂದು 7,500 ರೂಪಾಯಿ ತನಕ ನೀವು ಇನ್ಕಮ್ ಅನ್ನ ಎಕ್ಸ್ಟ್ರಾ ಪಡ್ಕೊಳ್ಬಹುದು. ಆಲ್ರೆಡಿ ನಿಮಗೆ ಮೈ ಮೋದಿ ಕೇರ್ ಶಾಪ್ ಅಲ್ಲಿ ರಿಟೇಲ್ ಪ್ರಾಫಿಟ್ ಮತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಬೋನಸ್ ಒಂದು 2,000 ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಪ್ಲಸ್ 7,500 ಆಡ್ ಮಾಡಿ, ಎಷ್ಟಾಯ್ತು ನಿಮ್ ಇನ್ಕಮ್? ಅನ್ಬಿಲಿವೇಬಲ್. ಓಕೆ, ಇದನ್ನ ಆಕ್ಷನ್ ಗಿಳಿರಿ. ಯಾರು ನಿಮ್ಮ ಅಪ್ಲೈನ್ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ PV ಅಂದ್ರೆ ಏನು, BV ಅಂದ್ರೆ ಏನು, GPV ಅಂದ್ರೆ ಏನು, ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ಸಮ್ಮರ್ಲಿ ಅದು ಹೇಗೆ ಕಾಣುತ್ತೆ, ಅದನ್ನ ಹೇಗೆ ನೋಡ್ಕೊಳ್ಳೋದು, ಆಮೇಲೆ ಪರ್ಫಾರ್ಮೆನ್ಸ್ ಬೋನಸ್ ಹೇಗ್ ಬರುತ್ತೆ, ಅದನ್ನೆಲ್ಲ ಕ್ಲಾರಿಟಿ ಕೊಟ್ಟು ನಾನು ನಿಮಗೆ ಧನ್ವರ್ಷ ಪ್ರಮೋಷನ್ ಅದರಲ್ಲಿ ನಿಮ್ಮ ಬೆನಿಫಿಟ್ ಏನಂತ ಅರ್ಥ ಮಾಡ್ಕೊಳ್ಸಿದೀನಿ. ಎಸ್, ಅರ್ಥ ಆಗಿದ್ರೆ ಎಸ್ ಅಂತ ಮೆಸೇಜ್ ಮಾಡಿ. ಸಾಕಷ್ಟು ಜನ ಬೇರೆ ಬೇರೆ ಕೆಲಸ ನೋಡ್ಕೊಂಡು ಮಾಡ್ತಾ ಇದ್ರು, ಹಾಗಾಗಿ ಇದು ನಿಮ್ಗೆ ಅರ್ಥ ಆಗದಿರ್ಬೋದು. ಯಾರು ನಿಮ್ಮನ್ನ ಸೆಷನ್ಗೆ ಕನೆಕ್ಟ್ ಮಾಡಿದ್ದಾರೆ, ಮುಂದಿನ 9 ದಿನ ಇದೆ. ಲಾಯಲ್ಟಿಗೆ ಕೇವಲ 4 ದಿನ ಟೈಮ್ ಇದೆ. 25ಕ್ಕೆ ಲಾಯಲ್ಟಿ ಡೇಟ್ ಅನ್ನೋದು ಲಾಸ್ಟ್ ಡೇಟ್ ಆಗಿರುತ್ತೆ. ಇದನ್ನ ಮತ್ತೊಮ್ಮೆ ನಿಮ್ಮ ಅಪ್ಲೈನ್ ಯಾರಿದ್ದಾರೆ, ಆಕ್ಟಿವ್ ಲೀಡರ್ ಯಾರಿದ್ರೆ ಅವ್ರ ಸಪೋರ್ಟ್ ಅನ್ನ ಪಡ್ಕೊಳ್ಳಿ. ಈ ತಿಂಗಳ ಇನ್ಕಮ್ ಅನ್ನ ನಿಮ್ಗೆ ನೀವು ಟಾಸ್ಕ್ ಇಟ್ಕೊಂಡು ಜಾಸ್ತಿ ಮಾಡಿ. ನಾನೇನಾದ್ರೂ ಮಾತಾಡೋದ್ರಲ್ಲಿ ನಿಮ್ಗೆ ಏನಾದ್ರೂ ಹರ್ಟ್ ಆಗಿದ್ರೆ, ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ. ಯಾಕಂದ್ರೆ ದುಡ್ಡಿನ ವಿಚಾರ ಅಂತ ಬಂದಾಗ ನಿಮ್ಮ ಫೋಕಸ್ ಬೇರೆ ಕಡೆ ಇತ್ತು, ನಿಮ್ಮ ಕೆಲಸ ನೀವು ಬಿಸಿ ಇದ್ದು, ನಾವ್ ಹೇಳಿದಂತ ಕ್ಲಾಸ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಆಮೇಲೆ ನಿಮ್ಗೆ ಇದಾರ್ಥ ಅರ್ಥ ಆಗಿಲ್ಲ, ನನ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಸುಮ್ನೆ ಕೂತ್ರೆ ನೀವು ಗ್ರೋತ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು. ಓಕೆ, ಎಸ್, ಸೆಷನ್ ಹೇಗಿದೆ ಅಂತ ಅನ್ನೋದನ್ನ ನಿಮ್ಮ ಗ್ರೂಪ್ ಅಲ್ಲಿ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡ್ಬೋದು. ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್, ಪ್ರಾಡಕ್ಟ್ ನಾಲೆಜ್, ಪ್ರಾಡಕ್ಟ್ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ. ಎಸ್, ವಿಶ್ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್.